ಏನಾಯ್ತು ಸುಂದ್ರ, ಮಾತಾಡ್ದ್ಯಾ? ಏನಾದ್ರೂ ವಿಷಯ ಗೊತ್ತಾಯ್ತಾ? ಮೇಡಮ್, ಆ ಶ್ರಾವಣಿ ಸುಬ್ಬು ಇಬ್ರು ಪ್ರಳಯಾಂತಕರು ಮೇಡಮ್. ಅಯ್ಯೋ, ತುಂಬಾ ಚಾಲಾಕಿಗಳು. ಅವ್ರ ಚಾಲಾಕಿಗಳಾದ್ರೆ ನಾನು ಚುರುಕು ಬುದ್ಧಿ ಇರೋ ತುಪ್ಪಾಕಿ ಮೇಡಮ್. ಅಯ್ಯೋ, ಮಾತ್ ಸಾಕು ಸುಂದ್ರ. ಮೊದಲು ಅವ್ರೇನ್ ಹೇಳಿದ್ರು ಅಂತ ಹೇಳು. ಮೇಡಮ್, ಆ್ಯಕ್ಚುಲಿ ಅವರು ಯಾವ ವಿಷಯನೂ ನನ್ನ ಮುಂದೆ ಏನು ಮಾತಾಡಲಿಲ್ಲ ಮೇಡಮ್. ಆದ್ರೆ ನಾನು ಬಿಡ್ತೀನ ಹಂಗೋ ಹಿಂಗೋ ಕೆದಕಿ ಅವ್ರ ಬಾಯಿಂದ ಎಲ್ಲ ವಿಷಯನೂ ಆಚೆ ತರಿಸಿದ್ದೀನಿ ಮೇಡಮ್. ಹೌದಾ? ಯಾವ ವಿಷಯದ ಬಗ್ಗೆ ಹೇಳಿದ್ರು? ಮೇಡಮ್, ಅವ್ರಿಗೆ ಅದೇ ಒಂದು ರಹಸ್ಯ ಗೊತ್ತಾಗೋಗಿದೆಯಂತೆ. ಇಷ್ಟು ದಿನ ಬಚ್ಚಿಟ್ಟ ರಹಸ್ಯ ನನ್ನ ಕಣ್ಣು ಮುಂದೆ ಇದೆ ಅಂತ ಏನೋ ಒಗಟೊಗಟಾಗಿ ಹೇಳ್ತಾ ಇದ್ರು ಮೇಡಮ್. ಇನ್ನು ಮುಂದೆ ಸತ್ಯಕ್ಕೆ ಮುಕ್ತಿ ಸಿಕ್ಕಿದೆ, ಶತ್ರು ಸಂಹಾರ ಆಗುತ್ತೆ, ಹಾಗೆ ಹೀಗೆ ಅಂತ ಹೇಳಿ ಒಗಟೊಗಟಾಗೆ ಮಾತಾಡ್ತಾ ಇದ್ರು ಮೇಡಮ್. ನನಗನ್ಸುತ್ತೆ ಅವರು ಯಾರನ್ನೋ ಕಿಡ್ನಾಪ್ ಮಾಡಿ ಪೊಲೀಸ್ನವ್ರ ಮುಂದೆ ನನಗೆ ಏನು ಗೊತ್ತೇ ಇಲ್ಲ, ಯಾರೂ ಸಿಕ್ಕೇ ಇಲ್ಲ ಅಂತ ಡೌ ಮಾಡಿರ್ಬೋದಾ ಮೇಡಮ್? ನಾನು ನಿನಗೆ ಆಮೇಲೆ ಫೋನ್ ಮಾಡ್ತೀನಿ. ಮೇಡಮ್ ಆಹಾ, ಈಗ ನಾನು ವಿಜಯಾಂಬಿಕಾ ತಲೆ ಹುಳ ಬಿಟ್ಟಿದ್ದೀನಿ. ಬಿಟ್ಟಿರೋ ಹುಳಕ್ಕೆ ಆ ಅಮ್ಮ ತಲೆ ಕೆಳಗಾಗಿ ತಲೆ ಕೆರ್ಕೊಂಡು ಉಲ್ಟಾ ಸೀದಾ ನೇತಾಡಿದ್ರು ತಲೆ ಬುಡ ಅರ್ಥ ಆಗಲ್ಲ. ಹಾಗಿದ್ರೆ ಇವನು ಹೇಳೋ ಪ್ರಕಾರ ಆ ಪೃಥ್ವಿ ಶ್ರಾವಣಿ ಸಿಕ್ಬಿಟ್ಟಿದಾನ? ಅವಳಿಗೆ ಅವನು ಸಿಕ್ಕಿದ್ದು, ಅವನನ್ನ ಎಲ್ಲೋ ಬಚ್ಚಿಟ್ಟು ಯಾರು ಸಿಕ್ಕಿಲ್ಲ ಅನ್ನೋ ಥರ ನಾಟಕ ಆಡ್ತಿದ್ದಾಳ. ಇಲ್ಲ, ಹಾಗೊಂದು ವೇಳೆ ಏನಾದರೂ ಆಗಿದ್ರೆ ಎಲ್ಲ ಸತ್ಯನೂ ಅವ್ಳಿಗೆ ಗೊತ್ತಾಗೋಗುತ್ತೆ. ಹಾಗೇನಾದ್ರೂ ಗೊತ್ತಾದ್ರೆ ನನ್ನ ಕತೆ ಅಷ್ಟೇ. ಏನ್ ಮಾಡ್ಲಿ? ಎಲ್ಲ ಕೈ ಬಿಟ್ಟು ಹೋಗ್ತದೆ. ಏನ್ ಮಾಡ್ಲಿ?